ಕಾಂಗ್ರೆಸ್ ಪರ ರಾಹುಲ್ ಆಯ್ತು ಈಗ ಪ್ರಿಯಾಂಕಾ ಗಾಂಧಿ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿ ಆಗ್ತಾರೆ. ರಾಜ್ಯದ ಅಭ್ಯರ್ಥಿಗಳಿಗೆ ಶಕ್ತಿಯನ್ನ ತುಂಬೋದಕ್ಕೆ ಬರ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿ. ಮೊದಲ ಹಂತದ ಚುನಾವಣಾ ಪ್ರಚಾರಕ್ಕೆ ಪ್ರಿಯಾಂಕಾ ಎಂಟ್ರಿ ಆಗ್ತಾ ಇದೆ. ಏಪ್ರಿಲ್ 23ರಂದು ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಪ್ರಚಾರ ಕಾರ್ಯಕ್ಕೆ ಬರ್ತಾ ಇದ್ದಾರೆ. ಬೆಂಗಳೂರು ಹಾಗೂ ಚಿತ್ರದುರ್ಗದಲ್ಲಿ ಪ್ರಿಯಾಂಕಾ ಮತಯಾಚನೆಯನ್ನ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಅವರು ಬಂದು ಹೋದ್ರು. ಇದೀಗ ಪ್ರಿಯಾಂಕಾ ಅವರ ಸರದಿ. ಪ್ರಿಯಾಂಕಾ ಅವರು ಮತಯಾಚನೆಗೆ ಬರ್ತಾ ಇದ್ದಾರೆ. ಮೊದಲ ಹಂತವಾಗಿ ಬೆಂಗಳೂರು ಹಾಗೂ ಚಿತ್ರದುರ್ಗದಲ್ಲಿ ಪ್ರಿಯಾಂಕಾ ಮತಯಾಚನೆಯನ್ನ ಮಾಡ್ತಿದ್ದಾರೆ. ಪ್ರಿಯಾಂಕಾ ಗಾಂಧಿ ಅವ್ರಿಗೂ ಕೂಡ ತಮ್ಮದೇ ರೀತಿಯಾದಂತ ವರ್ಚಸ್ಸು ಇದೆ. ಸೊ ಅದನ್ನ ಬಳಸ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಈಗಾಗಲೇ ರಾಹುಲ್ ಗಾಂಧಿ ಅವರು ಬಂದು ಮತಭೇಟಿಯನ್ನ ಮಾಡಿ ಹೋಗಿದ್ದಾರೆ ಒಂದು ಸುತ್ತಿನದ್ದು. ಈಗ ಪ್ರಿಯಾಂಕಾ ಅವರ ಸರದಿ ಬೆಂಗಳೂರು ಹಾಗೂ ಚಿತ್ರದುರ್ಗಕ್ಕೆ ಬರ್ತಾ ಇದ್ದಾರೆ. ಇದೇ 23ನೇ ತಾರೀಕು ಕಾಂಗ್ರೆಸ್ ಅಭ್ಯರ್ಥಿಗಳ ಪರ ಭರ್ಜರಿ ಮತಭೇಟಿಯನ್ನ ಪ್ರಿಯಾಂಕಾ ಮಾಡಲಿದ್ದಾರೆ. ಸ್ಟಾರ್ ಪ್ರಚಾರಕರಾಗಿ ಪ್ರಿಯಾಂಕಾ ಎಂಟ್ರಿ ಆಗ್ತಾ ಇರುವಂತದ್ದು. ಸೊ ಇದು ಕಾರ್ಯಕರ್ತರಿಗೆ ಒಂದು ಬೂಸ್ಟರ್ ಡೋಸ್ ಅನ್ನು ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಹಿಂದೆ ಕೂಡ ಎಲೆಕ್ಷನ್ ಸಂದರ್ಭದಲ್ಲಿ ಪ್ರಿಯಾಂಕಾ ಬಂದು ಹೋಗಿದ್ರು. ಮಹಿಳೆಯರನ್ನ ಪ್ರಮುಖವಾಗಿ ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದಾರೆ ಪ್ರಿಯಾಂಕಾ ಗಾಂಧಿ ಮುಖಾಂತರವಾಗಿ. ಈ ಹಿಂದೆ ಕೂಡ ಈ ಕಾಂಗ್ರೆಸ್ ಸರ್ಕಾರದ ಅನೇಕ ಯೋಜನೆಗಳು ಜಾರಿಗೆ ಬಂದ್ವಲ್ಲ, ಆಗ ಪ್ರಿಯಾಂಕಾ ಅವರನ್ನೇ ಕರೆಸಲಾಗಿತ್ತು. ಅವರ ಬಾಯಿಯಲ್ಲೇ ಆ ಯೋಜನೆಗಳ ಬಗ್ಗೆ ಹೇಳಿಸಲಾಗಿತ್ತು. ಸೊ ಈಗ ಮತ್ತೊಮ್ಮೆ ಆ ಯೋಜನೆಗಳು ವರ್ಕೌಟ್ ಆಗ್ತಾ ಇದೆ, ಸಕ್ಸಸ್ ಆಗ್ತಾ ಇದೆ, ಮಹಿಳೆಯರಿಗೆ ರೀಚ್ ಆಗ್ತಾ ಇದೆ. ಈಗ ಮತ್ತೆ ಪ್ರಿಯಾಂಕಾ ಅವರನ್ನೇ ಕರೆಸಿ ಮಹಿಳಾ ಮತಗಳ ಮೇಲೆ ಕಣ್ಣನ್ನ ಇಡಲಾಗಿದೆ. ಸೊ ಪ್ರಿಯಾಂಕಾ ಮತಯಾಚನೆ ಮಾಡೋದ್ರಿಂದ ಒಂದು ಲೆವೆಲ್ಗೆ ಅದು ಕೂಡ ವರ್ಕೌಟ್ ಆಗುತ್ತೆ ಅನ್ನೋದು ಕಾಂಗ್ರೆಸ್ಸಿಗರ ಪ್ಲಾನ್. ಈ ನಿಟ್ಟಿನಲ್ಲಿ ಪ್ರಿಯಾಂಕಾ ಅವರನ್ನ ಕರೆಸಲಾಗುತ್ತೆ. ಇದೇ 23ರಂದು ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿ ಆಗ್ತಾರೆ. ಬೆಂಗಳೂರು ಹಾಗೂ ಚಿತ್ರದುರ್ಗದಲ್ಲಿ ಮತಯಾಚನೆಯನ್ನ ಮಾಡಲಿದ್ದಾರೆ.